ಇದು ಮಾರ್ಕೆಟ್ ಎಲ್ಲ ಯಾವ ರೀತಿ ಅಂತ ನೀವು ಯಾವ ಮಾರ್ಕೆಟ್ ಗೆ ಹಾಕ್ತಾ ಇದ್ದೀರಾ ಹೇಗೆ ಅಂತ ಬೆಳೆ? ಮಾರ್ಕೆಟ್ ಬಂದು ನಮ್ಮೂರಲ್ಲಿ ವಿಶ್ವನಾಥ್ ಅಂತಿದ್ದಾರೆ. ಅವರು ಜಪ್ಟಾ ಕಂಪ್ನಿಯಲ್ಲಿ ನಡೆಸ್ತಾ ಇದ್ದಾರೆ. ಅವರೇ ಜಪ್ಟಾ ನಡೆಸ್ತಾ ಇದ್ದಾರೆ. ಸೂಪರ್. ಅವ್ರಿಗೆ ನಾವು ಕಟ್ಔಟ್ ದಿವಸ ಫೋನ್ ಮಾಡಿದ್ರೆ ಅವರೇ ಬಂದು ಇಲ್ಲಿ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಂಡು ಇಲ್ಲೇ ತೂಕ ಹಾಕೊಂಡು ಅವರೇ ತಗೊಂಡು ಹೋಗ್ತಾರೆ. ನಿಮ್ಗೇನ್ ರಿಸ್ಕ್ ಇಲ್ಲ? ನಮ್ಗೇನ್ ರಿಸ್ಕ್ ಇಲ್ಲ. ಓಕೆ, ಅಂದ್ರೆ ನಿಮ್ಗೆ ಅದು ರೇಟ್ ಅಲ್ಲಿ ಯಾವ ರೀತಿ ಫಿಕ್ಸ್ ಆಗುತ್ತೆ? ರೇಟ್ ಬಂದು ರಿಲಯನ್ಸ್ ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಬೆಳೆ ಅಂತೂ ತುಂಬಾ ಅದ್ಭುತವಾಗಿದೆ ಇದು. ಅಂದ್ರೆ ನೀವು ಕಟಾವ್ ಮಾಡಿದಾಗಿಂದನೂ ಜೆಪ್ಟೋಗೆ ಕೊಡ್ತಾ ಇದ್ದೀರಾ? ಕಟಾವ್ ಮಾಡಿದಾಗಿಂದನೂ ಜೆಪ್ಟೋಗೆ ಕೊಡ್ತಾ ಇದೀವಿ. ಅಂದ್ರೆ ರಿಸ್ಕ್ ಇರಲ್ಲಲ್ವಾ, ಅವರೇ ಬಂದು ತಗೊಂಡ್ ಹೋಗ್ತಾರೆ, ಪ್ಯಾಕಿಂಗ್ ಮಾಡ್ಕೊಂತಾರೆ. ಹೌದು ಹೌದು ಹೌದು. ಇದು ನೀವು ಜೆಪ್ಟೋ ಅವರೇ ಅಲ್ವಾ? ಓಕೆ, ಇದೆಲ್ಲ ನಿಮ್ದು ಪ್ಯಾಕಿಂಗ್ ಎಲ್ಲ ಹೆಂಗ್ ನಡೆಯುತ್ತೆ ಮೇಡಮ್? ಇದು ಕಂಪ್ನಿ ಹತ್ರ ತಗೊಂಡೋಗಿ ಪ್ಯಾಕಿಂಗ್ ಮಾಡಿ 1/4 kg 1/2 kg ಪ್ಯಾಕ್ ಮಾಡ್ತಾರೆ. ಮಾಲೂರಲ್ಲಿ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ತಗೊಂಡೋಗಿ ಹೊಸಕೋಟೆಯಲ್ಲಿ ಕೊಡ್ತಾರೆ. ದೊಡ್ಡ ಮಾಲಲ್ಲಿ ಒಂದು ವೇರೋಸ್ ಇದೆ, ದೊಡ್ಡ ವೇರೋಸ್ ಇದೆ. ಅಲ್ಲಿಂದ ಆಮೇಲೆ ಬೇರೆ ಕಡೆ ಸಪ್ಲೈ ಆಗುತ್ತೆ ಬೆಂಗಳೂರಲ್ಲೆಲ್ಲ. ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ? ಮಾಲು, ಸೂಪರ್ ಮಾರ್ಕೆಟ್ ಆತರನಾ? ಮಾಲು, ಸೂಪರ್ ಮಾರ್ಕೆಟ್, ಆಮೇಲೆ ಚಿಕ್ಕ ಚಿಕ್ಕ ಮಾಲ್ಗಳು ಇರ್ತವೆ, ಅವೆಲ್ಲ ಕೊಡ್ತಾರೆ. ಸೂಪರ್ ಮಾರ್ಕೆಟ್. ಲಾಸ್ಟ್ ಟೈಮ್ ನೀವು ಕ್ಯಾಪ್ಸಿಕಮ್ ಒಂದು ವಿಡಿಯೋ ಮಾಡಿದ್ರಿ. ಹೌದು, ಅದನ್ನ ನಾನು ನೋಡಿ ಅದೇ ತರನೇ ಈಗ ಕ್ಯಾಪ್ಸಿಕಮ್ ನಾನು ಬೆಳೆದಿದ್ದೀನಿ. ಹೌದಾ? ಓ ಸೂಪರ್. ಇದೇ ನಮ್ಮ ಒಂದು ಚಾನೆಲ್ ನ ಉದ್ದೇಶ, 4 ಜನಕ್ಕೆ ಪ್ರೇರಣೆ ಆಗ್ಲಿ ಅನ್ನೋದೇ ನಮ್ಮ ಚಾನೆಲ್ ನ ಉದ್ದೇಶ. ಈಗ ಸಸ್ಯದಿಂದ ಸಸ್ಯಕ್ಕೆ ಒಂದ್ ಅಡಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಹೋಲ್ ಮಾಡಿ DAP, ಬೇವಿನ ಹಿಂಡಿ, ಕಾನ್ಗೆ ಹಿಂಡಿ, ಆಮೇಲೆ ಮೆಗ್ನೀಷಿಯಂ, ವೈಟ್ ಪೊಟಾಶ್ ಇವೆಲ್ಲ ಸೇರಿ ಮಿಕ್ಸ್ ಮಾಡಿ ಒಂದೊಂದ್ ಇಡೀ ಪೂರ್ತಿ ಸೆಂಟರ್ ಎಲ್ಲ ಹಾಕ್ತಿವಿ. ಬುಡಕ್ ಹಾಕಿದ್ವಿ. ಬುಡಕ್ ಅಂದ್ರೆ 2 ಸಸ್ಯ ಸೆಂಟರ್ ಅಲ್ಲಿ ಮಧ್ಯದಲ್ಲಿ ಹೋಲ್ ಮಾಡಿ ಅದ್ರಲ್ಲಿ ಹಾಕಿದೀವಿ. ಹೌದಾ? ಇದು ಹೊಸ ಮೆಥಡ್. ಅಂದ್ರೆ ಅದು ಕೊಡೋದ್ರಿಂದ ಇದೇನಾಗುತ್ತೆ, ನಾವ್ ಹಾಕಿರೋದು ಫಸ್ಟ್ ಗೊಬ್ಬರ ಬಂದು ಎಲ್ಲಾನು ಒಂದ್ 4 months ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಎಳ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಅದನ್ನ ಇವಾಗ ಹಾಕೋದ್ರಿಂದ ಗ್ರೋತ್ ಚೆನ್ನಾಗ್ ಬರುತ್ತೆ, ಕಾಯಿ ಸ್ವಲ್ಪ ವೆರೈಟಿ ಚೆನ್ನಾಗ್ ಬರುತ್ತೆ, ಚೆನ್ನಾಗ್ ಬರುತ್ತೆ. ಸೂಪರ್, ಒಳ್ಳೆ ಐಡಿಯಾ. ಹೂವು ಪಿಂದೆ ಎಲ್ಲ ಚೆನ್ನಾಗ್ ಕಚ್ಚುತ್ತೆ, ಕಾಯಿ ಇಳುವರಿಕೆ ಬರುತ್ತೆ. ಅದರಿಂದ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಕ್ಯಾಪ್ಸಿಕಮ್ ಬೆಳೆಯ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಸಂಬಂಧಿಕರ ತೋಟದಲ್ಲಿ ಇವತ್ತು ನಾನಿದ್ದೀನಿ. ನಮ್ಮ ಸಂಬಂಧಿಕರು ಕ್ಯಾಪ್ಸಿಕಮ್ ಬೆಳೆಯನ್ನು ಬೆಳೆದು ಯಶಸ್ಸನ್ನ ಕಂಡಿದ್ದಾರೆ. ಮಾಲೂರು ತಾಲೂಕಲ್ಲಿರುವಂತಹ ಒಂದು ಇರಬನಹಳ್ಳಿ ಅನ್ನೋ ಗ್ರಾಮದಲ್ಲಿ ಇವತ್ತು ನಾವಿದ್ದೀವಿ. ನವೀನ್ ಅನ್ನುವ ಯುವ ರೈತರು ಈ ಕಡೆ ಬಿಸ್ನೆಸ್ ಅನ್ನ ಸಹ ಮಾಡ್ತಾರೆ, ವಿಧವಾದಂತಹ ತರಕಾರಿ ಬೆಳೆಗಳನ್ನ ಸಹ ಬೆಳೀತಾರೆ. ನಮ್ಮ ಯುವ ರೈತರಿಗೆ ಈ ಒಂದು ವಿಡಿಯೋ ಮಾದರಿ ಆಗುತ್ತೆ, ಪ್ರೇರಣೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಹಿಂದೆ ನಾನು ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ನಾನು ಮಾಹಿತಿ ನೀಡಿದ್ದೆ. ಈ ನಮ್ಮ ಯುವ ರೈತರು ಯಾವ ರೀತಿಯಾದಂತಹ ವಿಧಾನಗಳನ್ನ ಅನುಸರಿಸಿದ್ರು ಈ ರೀತಿಯಾದಂತಹ ಯಶಸ್ಸನ್ನ ಕಾಣಲಿಕ್ಕೆ ಅನ್ನೋದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ನಾರನ್ನ ನೆಡೋದ್ರಿಂದ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಸಹ ನಾನು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಸ್ವತಃ ನಮ್ಮ ಮಾದರಿ ಯುವ ರೈತರಿದ್ದಾರೆ, ಮಾತಾಡ್ಸೋಣ ಬನ್ನಿ. ನವೀನ್ ಅವರೇ ನಮಸ್ತೆ, ಹೇಗಿದ್ದೀರಾ? ಇದು ಯಾವ ಜಿಲ್ಲೆಗೆ ಬರುತ್ತೆ, ಯಾವ ತಾಲೂಕು ಅಂತ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ಇದು ಬಂದು ಇರಬನಹಳ್ಳಿ ಗ್ರಾಮ ಅಂತ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಇರಬನಹಳ್ಳಿಯಲ್ಲಿ ನಾವು ಬೆಳೆ ಬೆಳೆದಿದ್ದೀವಿ. ಇದು ಯಾವ ವೆರೈಟಿ ಹಾಕಿದ್ದೀರಾ? ಇದು ಸೆಮಿನಿಸ್ ಅಂತ 9061 ಅಂತ ವೆರೈಟಿನ ಹಾಕಿದ್ದೀರಾ. ಓಕೆ, ಅದ್ಭುತವಾಗಿ ಬಂದಿದೆ ಬೆಳೆ. ಇದು ಎಷ್ಟು ತಿಂಗಳ ಬೆಳೆ? ಇದು ಎಷ್ಟು ತಿಂಗಳಾಗಿದೆ ನೀವು ಬೆಳೆ? ಇದು ಬಂದ್ಬಿಟ್ಟು 6 ತಿಂಗಳ ಬೆಳೆ. 1 ವರ್ಷ ಗಂಟನೂ ನಾವು ಇಟ್ಕೊಂಡಂಗೆ ಇರುತ್ತೆ, ಬೆಳೆ ಆಗುತ್ತೆ. ನಾವು ಮೇಂಟೈನ್ ಮಾಡ್ದಂಗೆ ಬೆಳೆ ಇರುತ್ತೆ. ಓಕೆ, ಇದು 6 ತಿಂಗಳ ಬೆಳೆ ಅಂದ್ರೆ ಆಲ್ರೆಡಿ ಆಲ್ಮೋಸ್ಟ್ ಕಟಾವ್ ಆಗಿದೆ. ಕಟಾವ್ ಒಂದು 20 ಕಟಾವ್ ಗಂಟ ಆಗಿದೆ. 20 ಸಲ ಆಗಿದೆ ಕಟಾವ್ ಆಗಿದೆ. ಎಷ್ಟಾಗಿದೆ ಕಟಾವ್ ಅಂದ್ರೆ? ಕಟಾವ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 5 ಕೊಯ್ಲು ಗಂಟನೂ ಒಂದು 3-4 ಟನ್ ಗಂಟ ಸಿಗಿದೆ. ಈಗೆಲ್ಲ ಒಂದು 1.5-2 ಟನ್ ಗಂಟ ಸಿಗ್ತಾ ಇದೆ. ಸೊ ಬೆಳೆ ಎಲ್ಲ ಅದ್ಭುತವಾಗಿದೆ, ಚೆನ್ನಾಗಿದೆ. ಇದು ನೀವು ಸಸಿ ಉಣಿರೋದಲ್ವಾ? ಹೌದು ಮೇಡಮ್. ಇದು ಎಲ್ಲಿಂದ ನೀವು ತಂದಿದ್ದು? ಇದು ಬಂದು ನಾವು ಇಲ್ಲಿ ಅರ್ನ್ಘಟ್ಟ ಅಂತಿದೆ, ನಮ್ಮ ಫ್ರೆಂಡ್ ಅವ್ರದೇ, ಅಲ್ಲಿಂದ ತಗೊಂಡ್ಬಂದೆ. ಹೌದು. ಸೊ ನರ್ಸರಿಯಿಂದ ನೀವು ತಗೊಂಡ್ಬಂದಿದ್ದೀವಿ. ಅಂದ್ರೆ ಅದು ಎಷ್ಟು ತಿಂಗಳ ಗಿಡ ಇರುತ್ತೆ? ನೀವು ನರ್ಸರಿ ಅದು ಬಂದು ಒಂದು 15ರಿಂದ 1 ತಿಂಗಳು ಗಿಡ ಇರುತ್ತೆ. ಅದು ನೆಟ್ ಮೇಲೆ ನೀವು ಎಷ್ಟು ದಿವಸಕ್ಕೆ ಇದು ಕಾಯಿ ಸ್ಟಾರ್ಟ್ ಆಗುತ್ತೆ? ಅದು ನೆಟ್ ಮೇಲೆ ಇದು ನಮ್ಗೆ 50 ಡೇಸ್ಗೆ ಸ್ಟಾರ್ಟ್ ಆಗುತ್ತೆ. 50 ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. 50ರಿಂದ 60 ದಿನ. ಓಕೆ. ಕಾಯಿ ನೀವು ಎಷ್ಟು ದಿವಸಕ್ಕೆ ಒಂದ್ಸಲ ಕಟಾವ್ ಮಾಡ್ತೀರಾ? 8ರಿಂದ 10 ದಿನಕ್ಕೆ. 8ರಿಂದ 10 ದಿನಕ್ಕೆ ಕಟಾವ್ ಮಾಡ್ತೀರಾ. ಓಕೆ. ಒಂದು ಗಿಡದಲ್ಲಿ ಎಷ್ಟು ಕಾಯಿ, ಎಷ್ಟು ಕೆಜಿ ಎಕ್ಸ್ಪೆಕ್ಟ್ ಮಾಡಬಹುದು? ಆಲ್ಮೋಸ್ಟ್ ಗಿಡ ಅಂತಂದ್ರೆ ನಮ್ಗೆ ಈಗ 1 kg ಗಂಟ ಆಲ್ಮೋಸ್ಟ್ ಸಿಗುತ್ತೆ, 1/2ರಿಂದ 1 kg ಗಂಟ ಸಿಗುತ್ತೆ ಒಂದು ಗಿಡದಲ್ಲಿ. ಒಂದ್ಸಲ ನೀವು ಕಟಾವ್ ಮಾಡಿದ್ರೆ ಒಂದು ಸಸಿಗೆ ಅಷ್ಟು ಬರುತ್ತೆ. ಇದು ನವೀನ್ ಅವರ ಈ ಬೆಳೆನ ತುಂಬಾ ಅದ್ಭುತವಾಗಿ ಬೆಳೆದಿದ್ದೀರಾ, ಇದ್ರಲ್ಲಿ ಯಶಸ್ಸು ಕಂಡಿದ್ದೀರಾ. ಈ ರೀತಿ ಯಶಸ್ಸು ಕಾಣ್ಲಿಕ್ಕೆ ನೀವು ಯಾವ ರೀತಿಯಾದಂತಹ ಕ್ರಮಗಳನ್ನ ಅನುಸರಿಸಿದ್ರಿ?
ನಾವು ಬಂದು ಇದ್ರಲ್ಲಿ ಹಾ. ಫಸ್ಟ್ ಚಂದಾಗಿ ಉಳುಮೆ ಮಾಡಿದ್ವಿ. ಹ್ಮ್. ಉಳುಮೆ ಮಾಡಿದಾದ್ಮೇಲೆ ಅದಕ್ಕೆ ಗೊಬ್ಬರಗಳು ಹಾಕಿದ್ವಿ. ಹ್ಮ್. ಗೊಬ್ಬರ ಹಾಕಿದಾದ್ಮೇಲೆ ಎಲ್ಲ ಬೆಡ್ ಸಿಸ್ಟಮ್ ಹ್ಮ್. ಮಾಡಿದೀವಿ. ಹ್ಮ್. ಬೆಡ್ ಸಿಸ್ಟಮ್ ಮಾಡಿ ಎಲ್ಲ ರೆಡಿ ಆದ್ಮೇಲೆ ಹಾ. ಸಸ್ಯ ನೀಟಿ, ಹಾ. ಆಮೇಲೆ ನಾವೆಲ್ಲ ಕಡ್ಡಿ ಎಲ್ಲ ನೀಟಿ, ಆಮೇಲೆ ಲಾಸ್ಟ್ ಅಲ್ಲಿ 1 ಮಂತ್ ಆದ್ಮೇಲೆ ನಾವು ನೆಟ್ ಹಾಕಿದೀವಿ. ಓ, ಇದು 1 ಮಂತ್ ಆದ್ಮೇಲೆ ನೀವು 1 ಮಂತ್ ಆದ್ಮೇಲೆ ನೆಟ್ ಹಾಕಿದೀವಿ. ಓ, ಸರಿ ಸರಿ ಸರಿ. ಯಾಕೆಂದ್ರೆ ಅದು ಸಸ್ಯ ಸ್ವಲ್ಪ ಚೆನ್ನಾಗಿ ಆಗುತ್ತೆ, ಗ್ರೋತ್ ಬರುತ್ತೆ. ಸ್ವಲ್ಪ ಬಿಸಿಲಿದ್ರೆ ಗ್ರೋತ್ ಬರುತ್ತೆ ಅಂತ ಹೇಳ್ಬಿಟ್ಟು 1 ಮಂತ್ ನಾವೇನು ಯೂಸ್ ಮಾಡಕ್ ಹೋಗ್ಲಿಲ್ಲ ನೆಸ್ಸು. 1 ಮಂತ್ ಆದ್ಮೇಲೆ ನೆಟ್ ಹಾಕಿದೀವಿ. ಹಾಕಿದೀರಾ? ಓಕೆ. ಮೆಡಿಸಿನ್ಸ್ ಎಲ್ಲ ನೀವು ಯಾವ ರೀತಿ ಕೊಡ್ತಾ ಇರ್ತೀರಾ? ಮೆಡಿಸಿನ್ಸ್ ಆಲ್ಮೋಸ್ಟ್ ಇದ್ರಿಗೆ ಕ್ಯಾಪ್ಸಿಕಮ್ ಅಂತಂದ್ರೆ ನಾವು 3 ಡೇಸ್ಗೆ ಒಂದ್ಸರಿ ಮೆಡಿಸಿನ್ ಸ್ಪ್ರೇ ಮಾಡ್ಲೇಬೇಕು. ಸರಿ ಸರಿ. ಆಮೇಲೆ ವೀಕ್ಲಿ 1 ಟೈಮು ನಾವು ಗೊಬ್ಬರ ಬಿಡಬೇಕಾಗುತ್ತೆ. ಡ್ರಿಪ್ ಗೊಬ್ಬರ ಅಂತ ಹೇಳ್ಬಿಟ್ಟು ಡ್ರಿಪ್ ಅಲ್ಲಿ ಬಿಡ್ತೀವಿ ನಾವು. ಗೊಬ್ಬರಗಳೆಲ್ಲ ಯಾವ್ದು ಯೂಸ್ ಮಾಡಿದೀರಾ ನೀವು? ಗೊಬ್ಬರ ಬಂದು ಈಗ 4 ಮಂತ್ಸ್ ಆದ್ಮೇಲೆ ನಾವು ಈಗ ಸಸ್ಯದಿಂದ ಸಸ್ಯಕ್ಕೆ ಒಂದ್ ಅಡಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಹೋಲ್ ಮಾಡಿ DAP, ಬೇವಿನ ಹಿಂಡಿ, ಕಾನ್ಗೆ ಹಿಂಡಿ, ಆಮೇಲೆ ಮೆಗ್ನೀಷಿಯಮ್, ವೈಟ್ ಪೊಟಾಶ್ ಇವೆಲ್ಲ ಸೇರಿ ಮಿಕ್ಸ್ ಮಾಡಿ ಒಂದೊಂದ್ ಇಡೀ ಪೂರ್ತಿ ಸೆಂಟರ್ ಎಲ್ಲ ಹಾಕ್ತಿವಿ. ಬುಡಕ್ ಹಾಕಿದ್ವಿ. ಬುಡಕ್ ಅಂದ್ರೆ 2 ಸಸ್ಯ ಸೆಂಟರ್ ಅಲ್ಲಿ ಮಧ್ಯದಲ್ಲಿ ಹೋಲ್ ಮಾಡಿ ಅದ್ರಲ್ಲಿ ಹಾಕಿದೀವಿ. ಹೌದಾ? ಇದು ಹೊಸ ಮೆಥಡ್. ಅಂದ್ರೆ ಅದು ಕೊಡೋದ್ರಿಂದ ಇದೇನಾಗುತ್ತೆ, ನಾವ್ ಹಾಕಿರೋದು ಫಸ್ಟ್ ಗೊಬ್ಬರ ಬಂದು ಎಲ್ಲಾನು ಒಂದ್ 4 ಮಂತ್ಸ್ ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಎಳ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಅದನ್ನ ಇವಾಗ ಹಾಕೋದ್ರಿಂದ ಗ್ರೋತ್ ಚೆನ್ನಾಗ್ ಬರುತ್ತೆ, ಕಾಯಿ ಸ್ವಲ್ಪ ವೆರೈಟಿ ಚೆನ್ನಾಗ್ ಬರುತ್ತೆ, ಚೆನ್ನಾಗ್ ಬರುತ್ತೆ. ಸೂಪರ್, ಒಳ್ಳೆ ಐಡಿಯಾ. ಹೂವು ಪಿಂದೆ ಎಲ್ಲ ಚೆನ್ನಾಗ್ ಕಚ್ಚುತ್ತೆ, ಕಾಯಿ ಇಳುವರಿಕೆ ಬರುತ್ತೆ. ಅದರಿಂದ ಅದು ಗೊಬ್ಬರ ಮಾಡಿದೀರಾ? ಇದು ಗೊಬ್ಬರಗಳೆಲ್ಲ ಯಾವ್ದು ಕೊಟ್ಟಿದ್ದೀರಾ ಅಂತ? ಗೊಬ್ಬರ ಬಂದ್ಬಿಟ್ಟು ಮೂಟೆ ಗೊಬ್ಬರ ಬಂದು 13-045 ಕೊಟ್ಟಿದೀವಿ. ವೈಟ್ ಪೊಟಾಶ್, ಮೆಗ್ನೀಷಿಯಮ್, ಆಮೇಲೆ 26 ಕೊಟ್ಟಿದೀವಿ. ಆ ರೀತಿ ಕೊಟ್ಟಿದ್ದೀರಾ? ಓಕೆ. ಅಂದ್ರೆ ಸಾಮಾನ್ಯವಾಗಿ ಇವಾಗ ನಮ್ಮ ಬೆಳೆಯುವಂತ ರೈತರಿಗೆ ಎಷ್ಟು ದಿವಸಕ್ಕೊಂದ್ಸಲ ಈ ರೀತಿಯಾದಂತ ಗೊಬ್ಬರಗಳನ್ನ ಕೊಡ್ಬೇಕು ಅಂತ ಸಜೆಸ್ಟ್ ಮಾಡ್ತೀರಾ? ಆಲ್ಮೋಸ್ಟ್ ಈಗ ಒಂದು 4 ಮಂತ್ಸ್ ಕ್ಯಾಪ್ಸಿಕಮ್ಗೆ ಮಿನಿಮಮ್ 4 ಇಂದ 5 ಮಂತ್ಸ್ಗೆ ಒಂದ್ಸರಿ ಸಸ್ಯದಿಂದ ಸಸ್ಯಕ್ಕೆ ಆತರ ಹೋಲ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಇಳುವರಿ ಚೆನ್ನಾಗಿ. ಹೌದು, ಸೂಪರ್. ಓಕೆ, ಆಯ್ತು. ನೀರು ನೀವು ಎಷ್ಟು ದಿವಸಕ್ಕೊಂದ್ಸಲ? ನೀರು ಬಂದು ನಾವು ಡೈಲಿ 10 ಮಿನಿಟ್ಸ್ ಬಿಡ್ತಾ ಇದ್ದೀವಿ ಅಷ್ಟೇ. ಕ್ಯಾಪ್ಸಿಕಮ್ ಜಾಸ್ತಿ ಕುಡಿಯಲ್ಲ ನೀರು, ಕಡಿಮೆನೆ. ಅದರಿಂದ ಒಂದು 10 ರಿಂದ 15 ಮಿನಿಟ್ಸ್ ನೀರ್ ಬಿಡ್ತಾ ಇದ್ದೀವಿ. ಸಾಕು. ಎಲ್ಲ ಡ್ರಿಪ್ ಡ್ರಿಪ್ ಅಲ್ಲೇ. ಓಕೆ, ಆಯ್ತು. ಅಂದ್ರೆ ಇವಾಗ ನಿಮ್ ಪ್ರಕಾರ ಇದು ಮಳೆ ವಾತಾವರಣದಲ್ಲಿ ಬೆಳೆದ್ರೆ ಉತ್ತಮನ, ಯಾವ ಸೀಸನ್ ಅಲ್ಲಿ ಬೆಳೆದ್ರೆ ನಾವು ಲಾಭ? ಈ ವೆರೈಟಿ ಬಂದ್ಬಿಟ್ಟು ಏನು ಅಂತಂದ್ರೆ ಸ್ವಲ್ಪ ಬಿಸಿಲಲ್ಲಿ ಇದ್ರೇನೆ ಚೆನ್ನಾಗಿ ಇದಾಗುತ್ತೆ. ಬೇಸಿಗೆಯಲ್ಲಿ ಚೆನ್ನಾಗಿ ಇದಾಗುತ್ತೆ. ನಮ್ಗೆ ಮಳೆಗಾಲದಲ್ಲಿ ಅಂತ ವೆರೈಟಿ ಏನು ಗೊತ್ತಾಗ್ಲಿಲ್ಲ. ಇದು ಸೆಮಿನಿಸು 9061 ಅಂತ ಹೇಳ್ಬಿಟ್ಟು. ಹಂಗಾಗಿ ನೀವು ಈ ಒಂದು ವಾತಾವರಣ ಆಯ್ಕೆ ಮಾಡಿದ್ದೀರಾ. ಸೂಪರ್. ನೀವು ಈ ಕ್ಯಾಪ್ಸಿಕಮ್ ನ ಇದೇ ಮೊದಲನೇ ಬಾರಿ ಬೆಳಿತೀರಾ? ಇಲ್ಲ, ಇದು ನಾವು ಫಸ್ಟ್ ಇದೇ ಟೈಮ್ ಬರೀತದ್ದು. ನಾವು ಬಿಸ್ನೆಸ್ ಮಾಡ್ತಾ ಇದೀವಿ. ಬಿಸ್ನೆಸ್ ಅದರಲ್ಲಿ ಅಗ್ರಿಕಲ್ಚರ್ ಈಗ ಹೊಸದಾಗಿ ನೀವು ಏನು ಓದಿದೀರಾ ಅನ್ನೋದನ್ನ ಸಹ ನಮ್ಮ ರೈತರಿಗೆ ಪರಿಚಯ ಮಾಡಿ. ನಾನು BA ಮಾಡಿದೀನಿ. 2 ಶಾಪ್ ಇದೆ ನಮ್ದು. ಬಿಸ್ನೆಸ್ ಮಾಡ್ತಾ ಇದೀವಿ. ಬಿಸ್ನೆಸ್ ಇವಾಗ ಹೊಸದಾಗಿ ನಾನು ಈಗ ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಬೀನ್ಸ್ ಹಾಕಿದೀನಿ. ಬೀನ್ಸ್ ಆಯ್ತು. ಈಗ ಸೆಂಟಲ್ 1 ಎಕರೆ ಗುಣಿದೀನಿ, ಐಶ್ವರ್ಯ 1 ಎಕರೆ ಗುಣಿದೀನಿ. ಸೂಪರ್. ನೋಡಿ ಸ್ನೇಹಿತರೆ, ಈ ಕಡೆ ಬಿಸ್ನೆಸ್ ಮಾಡ್ತಾರೆ, ಕೃಷಿನಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಆದ್ರೆ ಯುವ ರೈತರು, ನಮ್ಮ ನೋಡುವಂತಹ ಯುವ ರೈತರಿಗೆ ಇದು ಪ್ರೇರಣೆ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಲಾಸ್ಟ್ ಟೈಮ್ ನೀವು ಕ್ಯಾಪ್ಸಿಕಮ್ ಒಂದು ವಿಡಿಯೋ ಮಾಡಿದ್ರಿ. ಹೌದು, ಅದನ್ನ ನಾನು ನೋಡಿ ಅದೇ ತರನೇ ಈಗ ಕ್ಯಾಪ್ಸಿಕಮ್ ನಾನು ಬೆಳೆದಿದ್ದೀನಿ. ಹೌದಾ? ಓ, ಸೂಪರ್ ಸರ್. ಇದೇ ನಮ್ಮ ಒಂದು ಚಾನೆಲ್ ನ ಉದ್ದೇಶ. 4 ಜನಕ್ಕೆ ಪ್ರೇರಣೆ ಆಗ್ಲಿ ಅನ್ನೋದೇ ನಮ್ಮ ಚಾನೆಲ್ ನ ಉದ್ದೇಶ. ಇದು ಎಷ್ಟು ಎಕರೆ ಹಾಕಿದ್ದೀರಾ? ನಾವು ಬಂದು ಈಗ 1 ಎಕರೆ 10 ಗುಂಟೆ ಇದೆ. ಓಕೆ. 1 ಎಕರೆ 10 ಗುಂಟೆಗೆ ನಮ್ಮ ನೋಡುವಂತ ರೈತ ಬಾಂಧವರಿಗೆ ಇದು ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಲಿಕ್ಕಾಗತ್ತಾ? ಖರ್ಚು ಇದು ಉಳುಮೆಯಿಂದನೂ ಗಿಡ ಸಸ್ಯ ಮಾಡಿ ಕಾಯಿ ಬರೋದು, ಉಳುಮೆಗೆ ಮತ್ತೆ ಬೆಡ್ಡಿನ್ಗೆ ಆಮೇಲೆ ನೆಟ್ಟಿಗೆ ಕೋಲಿಗೆ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 6 ರಿಂದ 8 ಲಕ್ಷ ರೂಪಾಯಿ ಗಂಟ ಬರುತ್ತೆ. ವೆಚ್ಚ ಬರುತ್ತೆ. ಹೌದು. ಓಕೆ. ಇನ್ಕ್ಲೂಡಿಂಗ್ ಮೆಡಿಸಿನ್ ಎಲ್ಲ ಸೇರಿ? ಮೆಡಿಸಿನ್ ಇಲ್ಲ, ಮೆಡಿಸಿನ್ ಸಪರೇಟ್. ಅದು ನಾವು ಯಾವ ತರ ಗಿಡ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ, ಡಿಪೆಂಡ್ ಇರುತ್ತೆ. ಓಕೆ. ಅಂದ್ರೆ ಇವಾಗ 1 ಎಕರೆ 1/4 ಎಕರೆ ಬೆಳೆಯುವಂತ ರೈತರು ಮಿನಿಮಮ್ ವೆಚ್ಚ 7 ರಿಂದ 8 ಲಕ್ಷ ರೂಪಾಯಿ ಎಲ್ಲ ಸೇರಿ, ಮೆಡಿಸಿನ್ ಎಲ್ಲ ಸೇರಿ ಕಾಯಿ ಬರೋದು ಗಂಟ. ಒಂದ್ಸರಿ ಕಟಾವ್ ಮಾಡೋ ಗಂಟನು ಅಷ್ಟು ಆಗುತ್ತೆ. ಓಕೆ. ಈಗ ನೀವು ಆಲ್ಮೋಸ್ಟ್ ಒಂದು 20 ಸಲ ಕಟಾವ್ ಆಗಿದೆ ಅಂತ ಹೇಳಿದ್ರಿ. ಇದ್ರಲ್ಲಿ ನೀವು ಎಷ್ಟು ಒಂದು ಲಾಭವನ್ನ ಕಂಡಿದ್ದೀರಾ, ಹೇಗೆ? ಇದ್ರಲ್ಲಿ ಲಾಭಕ್ಕಿಂತನೂ ನಮ್ದು ಈಗ ಇದ್ರಲ್ಲಿ ಈ ವೆರೈಟಿಯಲ್ಲಿ ಈ ಸರಿ ನಮ್ಗೆ ಸೀಸನ್ ಸ್ವಲ್ಪ ಇದಾಯ್ತು, ಡಿಫ್ರೆನ್ಸ್ ಆಯ್ತು. ಅದರಿಂದ ಅಷ್ಟು ವೇರಿಯೇಷನ್ ಇಂದ ಕಾಯಿ ಫಸಲು ಬಂದಿಲ್ಲ ಈ ಸರಿ. ನಮ್ದು ಯಾವಾಗ್ಲೂ ಬರ್ತಾ ಇತ್ತು, ಈ ಸರಿ ಬಂದಿಲ್ಲ. ಅದ್ರಿಗೆ ನಮ್ದೆಲ್ಲ ಒಂದು 20 ಕಟಾವ್ ಆಗಿದೆ. 20 ಕಟಾವಿಗೆ ರೇಟು ಚೆನ್ನಾಗಿತ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಈಗೆಲ್ಲ ಒಂದು
ಎಷ್ಟು ಹೋಗ್ತಾ ಇದೆ ಈಗ ಎಲ್ಲ ಒಂದ್ 30 ರೂಪಾಯಿ ಹೋಗ್ತಾ ಇದೆ. ಓಕೆ, ಕೆಜಿ 30 ರೂಪಾಯಿ ಹೋಗ್ತಾ ಇದೆ. ಅದ್ರಲ್ಲಿ ಇಳುವರಿ ಬಂದಿದ್ರೆ ಸರೋಗ್ತಾ ಇದೆ, ಇಳುವರಿ ಸಾಲದು ಈ ವೆರೈಟಿಗೆ. ಒಂದಿನ ಬಿಸಿಲು, ಒಂದಿನ ಮಾಡ, ಅದರಿಂದ ವೆರೈಟಿಯಲ್ಲಿ ಕಾಯಿ ಕಚ್ಚುತ್ತಾ ಇಲ್ಲ. ಒಂದರಿಂದ ಆಲ್ಮೋಸ್ಟ್ 1 ಟನ್ನು ಇಲ್ಲ 1-2 ಟನ್ ಒಳಗಡೆ ಒಂದು ಕಟಾವ್ ಸಿಗ್ತಾ ಇದೆ. ಇದರಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಮದ್ದುಗಳು ಜಾಸ್ತಿ ಇದಾಗುತ್ತೆ, ಮೆಡಿಸಿನ್ಸ್ ಗೆ ಖರ್ಚು ಜಾಸ್ತಿ ಬರ್ತಾ ಇದೆ. ಪರವಾಗಿಲ್ಲ ಹೇಳ್ಕೊಬೇಕಂದ್ರೆ. ಅಂದ್ರೆ ಇವಾಗ ನೀವು ಇಷ್ಟು ದಿವಸ ಏನ್ ಬಂಡವಾಳ ಹಾಕಿದೀರಾ ಅದನ್ನ ಈಗ ನೀವು ತಗೊಂಡಿದ್ದೀರಾ? ಇಷ್ಟು ದಿವಸ ಏನ್ ಕಟಾವ್ ಆಗಿ ನೀವು ಸೇಲ್ ಮಾಡಿದೀರಾ, ಮಾರ್ಕೆಟ್ ಹಾಕಿದೀರಾ, ನಿಮ್ ಬಂಡವಾಳ ನಿಮ್ಗೆ ಸಿಕ್ಕಿದ್ಯಾ ಅಂತ ಹಾಕಿರೋ ಬಂಡವಾಳ? ಆಲ್ಮೋಸ್ಟ್ ಬಂದಿದೆ. ಓಕೆ ಓಕೆ, ಅಂದ್ರೆ ಬಂಡವಾಳ ಬಂದಿದೆ. ಓಕೆ, ಅಂದ್ರೆ ಇನ್ನು ಎಷ್ಟು ದಿವಸ ಎಕ್ಸ್ಪೆಕ್ಟ್ ಮಾಡಬಹುದು ಇದು? ಆಲ್ಮೋಸ್ಟ್ ಇನ್ನ ನಾವು 6 ಮಂತ್ ಗಂಟ ಇಡಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇನ್ಮೇಲೆ ಬರೋದೆಲ್ಲ ನಿಮ್ಗೆ ಲಾಭ? ಇನ್ಮೇಲೆ ಬರೋದೆಲ್ಲ ನಮ್ಗೆ ಲಾಭ. ಓ ಸೂಪರ್. ಎಷ್ಟು ಲಾಭವನ್ನ ಕಾಣಬಹುದು ಅಂತ ಅಂದಾಜು ನಮ್ಮ ರೈತರಿಗೆ? ಇದರಲ್ಲಿ ಈಗ 30 ರೂಪಾಯಿ ರೇಟ್ ಸಿಕ್ತು ಅಂತಂದ್ರೆ ಆಲ್ಮೋಸ್ಟ್ ನಾವ್ ಇನ್ನ ಒಂದು 5 ಲಕ್ಷ ರೂಪಾಯಿ ಗಂಟನು ನೀವು ಲಾಭ ಮಾಡಬಹುದು. 5 ಲಕ್ಷ ನೀವು ಲಾಭ ಮಾಡಬಹುದು. ಓಕೆ, ಅದ್ರ ಮೇಲೆ ನೀವು ಇನ್ನು ರೇಟ್ ಜಾಸ್ತಿ ಇದ್ರೆ ಅದು 40 ಆಗ್ಬೋದು, 50 ಆಗ್ಬೋದು, ಇನ್ನು ಜಾಸ್ತಿ ಬರುತ್ತೆ, ನಿಮ್ಗೆ ಡಬಲ್ ಪ್ರಾಫಿಟ್ ಸಿಗುತ್ತೆ. ಓಕೆ, ಅಂದ್ರೆ ಇವಾಗ ನೀವು ಬೆಳೆಯುವಂತ ನಮ್ಮ ರೈತರಿಗೆ ಕ್ಯಾಪ್ಸಿಕಮ್ ಬೆಳೆಯೋದ್ರಿಂದ ಲಾಭವನ್ನ ಕಾಣಬಹುದಾ, ಹೇಗೆ ಏನು ಅಂತ? ಲಾಭ ಅದೇ ವೆರೈಟಿ ನೋಡ್ಕೊಂಡು ನಾವು ಗಿಡ ನಾಟಿ ಮಾಡಿದ್ರೆ ಲಾಭ ಮಾಡಬಹುದು. ಆಮೇಲೆ ಮೇಂಟೈನ್ ಮಾಡ್ಬೇಕು. ಮೈನ್ ಇದ್ರಾಗೆ ಬೇರೆ ಮೇಂಟೈನ್ ಮಾಡೋದಂಗೆ ಇರಲ್ಲ. ಇದು ತುಂಬಾ ಸೂಕ್ಷ್ಮ ಇರುತ್ತೆ. ತುಂಬಾ ಸೂಕ್ಷ್ಮ, ಕರೆಕ್ಟ್. ಇದು ಟಿಪ್ಸ್, ಮೈಟ್ಸ್, ಅದ್ರಿಗೆಲ್ಲಾನು ಸ್ವಲ್ಪ ನಾವು ಮೆಡಿಸಿನ್ಸ್ ಕೊಟ್ಕೊಂಡ್ರೆ, ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ನೀವು ಇಳುವರಿ ಚೆನ್ನಾಗ್ ಬರುತ್ತೆ. ಫಸಲು ನಮ್ ಕಟಾವಕ್ಕೂ ಚೆನ್ನಾಗಿರುತ್ತೆ, ಕಾಯಿ ಲಾಭನೂ ಚೆನ್ನಾಗಿ ನೋಡ್ಬೋದು. ಓಕೆ, ಅಂದ್ರೆ ಯೂಶಲಿ ಇದು ಈ ಒಂದು ಬೆಳೆಗೆ ಯಾವ ರೀತಿಯಾದಂತ ಒಂದು ರೋಗಗಳ ಬಾಧೆ ತಗಲ್ಬಹುದು ಅಂತ? ಇದ್ರಿಗೆ ಬಂದು ಈ ಬಿಸಿಗೆ ಬಂದು ಮೈಟ್ಸ್ ತಗೊಳುತ್ತೆ, ಟ್ರಿಪ್ಸ್ ಬರುತ್ತೆ. ಇದು ಮಾರ್ಕೆಟ್ ಎಲ್ಲ ಯಾವ ರೀತಿ ಅಂತ, ನೀವು ಯಾವ ಮಾರ್ಕೆಟ್ ಹಾಕ್ತಾ ಇದ್ದೀರಾ, ಹೇಗೆ ಅಂತ ಬೆಳೆ? ಮಾರ್ಕೆಟ್ ಬಂದು ನಮ್ಮೂರಲ್ಲಿ ವಿಶ್ವನಾಥ್ ಅಂತಿದ್ದಾರೆ, ಅವರು ಜಪ್ಟಾ ಕಂಪ್ನಿಯಲ್ಲಿ ನಡೆಸ್ತಾ ಇದ್ದಾರೆ. ಅವರೇ ಜಪ್ಟಾ ನಡೆಸ್ತಾ ಇದ್ದಾರೆ. ಅವ್ರಿಗೆ ನಾವು ಕಟ್ಔಟ್ ದಿವಸ ಫೋನ್ ಮಾಡಿದ್ರೆ ಅವರೇ ಬಂದು ಇಲ್ಲಿ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಂಡು ಇಲ್ಲೇ ತೂಕ ಹಾಕೊಂಡು ತಗೊಂಡು ಹೋಗ್ತಾರೆ. ನಿಮ್ಗೇನ್ ರಿಸ್ಕೇ ಇಲ್ಲ? ಓಕೆ, ಅಂದ್ರೆ ನಿಮ್ಗೆ ಅದು ರೇಟ್ ಅಲ್ಲಿ ಯಾವ ರೀತಿ ಫಿಕ್ಸ್ ಆಗುತ್ತೆ? ರೇಟ್ ಬಂದು ರಿಲಯನ್ಸ್ ಅಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ರಿಲಯನ್ಸ್ ರೇಟ್ ಏನಿರುತ್ತಾ ಅದನ್ನ ಇಲ್ಲಿ ಕೊಟ್ಬಿಟ್ಟು ತಗೊಂಡ್ ಹೋಗ್ತಾರೆ. ಸೂಪರ್. ಅಂದ್ರೆ ನಿಮ್ಗೆ ಯಾವ್ದೇ ಮಾರ್ಕೆಟ್ ಯಾವ್ದು ತೊಂದರೆ ಇಲ್ಲ. ಅಂದ್ರೆ ಆಲ್ಮೋಸ್ಟ್ ಈ ಮಾಲೂರು ತಾಲೂಕಲ್ಲಿ ಇರೋದೆಲ್ಲ ಇದೇ ಪ್ರೊಸೀಜರ್? ಆಲ್ಮೋಸ್ಟ್ ಆತರನು ಮಾಡೋರು ಇದಾರೆ. ಅವರೇ ಬಾಕ್ಸ್ ಪ್ಯಾಕಿಂಗ್ ಮಾಡಿ ಹೈದರಾಬಾದ್, ಚೆನ್ನೈ ಆತರ ಕಳ್ಸೋರು ಇದಾರೆ. ಆತರನು ಇದೆ. ಓ ಸೂಪರ್. ಬೆಳೆ ಅಂತೂ ತುಂಬಾ ಅದ್ಭುತವಾಗಿದೆ ಇದು. ಅಂದ್ರೆ ನೀವು ಕಟಾವ್ ಮಾಡಿದಾಗಿಂದನೂ ಜೆಪ್ಟೋಗೆ ಕೊಡ್ತಾ ಇದ್ದೀರಾ? ಕಟಾವ್ ಮಾಡಿದಾಗಿಂದನೂ ಜೆಪ್ಟೋಗೆ ಕೊಡ್ತಾ ಇದೀವಿ. ಅಂದ್ರೆ ರಿಸ್ಕ್ ಇರಲ್ಲಲ್ವಾ, ಅವರೇ ಬಂದು ತಗೊಂಡ್ ಹೋಗ್ತಾರೆ, ಪ್ಯಾಕಿಂಗ್ ಮಾಡ್ಕೊಂತಾರೆ. ಹೌದು. ಸೂಪರ್. ನೋಡಿ ಸ್ನೇಹಿತರೆ, ಕಟಾವ್ ನಡೀತಾ ಇದೆ, ಎಲ್ಲ ಆಲ್ರೆಡಿ ಬಾಕ್ಸ್ಗೆಲ್ಲ ತುಂಬ್ತಾ ಇದ್ದಾರೆ. ಇವತ್ತು ಅಂದಾಜು ಎಷ್ಟು ಟನ್ ಆಗಿದೆ ಅಂತ? ಇವತ್ತು ಬಂದು ಹೀಗೆ ಕೀಳ್ತಾ ಇರೋದು ಬೆಳಗ್ಗೆಯಿಂದ, ಈಗೆಲ್ಲ ಒಂದು ಟನ್ ಗಂಟ ಸಿಕ್ಕಿದೆ. ಇವಾಗ 1 ಟನ್ ಸಿಕ್ಕಿದೆ. ಇನ್ನು ಕಾಲ್ ತೋಟ ಕಿತ್ತಿದ್ದಾರೆ ಅಷ್ಟೇ. ಇನ್ನು ಇದೆ, ಮುಕ್ಕಾಲ್ ತೋಟ ಇದೆ. ಬಾಕ್ಸಿಂಗ್ ನಡೀತಾ ಇದೆ, ಕಟಾವ್ ಆಗಿದೆ ಇವತ್ತು. ಜೆಪ್ಟೋ ಅವರೇ ನಮ್ ಜೊತೆ ಇದಾರೆ ಅಂತ ಅನ್ಸುತ್ತೆ. ಸರ್ ನಮಸ್ತೆ. ಇದು ನೀವು ಜೆಪ್ಟೋ ಅವರೇ ಅಲ್ವಾ? ಓಕೆ, ಇದೆಲ್ಲ ನಿಮ್ದು ಪ್ಯಾಕಿಂಗ್ ಎಲ್ಲ ಹೆಂಗ್ ನಡೆಯುತ್ತೆ ಮೇಡಮ್? ಇದು ಕಂಪ್ನಿ ಹತ್ರ ತಗೊಂಡೋಗಿ ಪ್ಯಾಕಿಂಗ್ ಮಾಡಿ 1/4 kg 1/2 kg ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ದೊಡ್ಡ ವೇರೇಸ್ ಐತೆ. ಹೌದಾ? ಇದನ್ನ ನೀವು ಒಂದು ವೇರೋಸ್ ತಗೊಂಡೋಗಿ 1/4 kg 1/2 kg ಪ್ಯಾಕೆಟ್ ತರ ಪ್ಯಾಕ್ ಮಾಡ್ತೀರಾ? ಮಾಲೂರಲ್ಲಿ ಪ್ಯಾಕ್ ಮಾಡ್ತೀರಿ. ಪ್ಯಾಕ್ ಮಾಡಿ ತಗೊಂಡೋಗಿ ಹೊಸಕೋಟೆಯಲ್ಲಿ ಕೊಡ್ತೀವಿ. ಹೊಸಕೋಟೆಯಲ್ಲಿ ಒಂದು ವೇರೋಸ್ ಇದೆ, ದೊಡ್ಡ ವೇರೋಸ್ ಇದೆ. ಅಲ್ಲಿಂದ ಆಮೇಲೆ ಬೇರೆ ಕಡೆ ಸಪ್ಲೈ ಆಗುತ್ತೆ, ಬೆಂಗಳೂರಲ್ಲೆಲ್ಲ. ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ? ಮಾಲು, ಸೂಪರ್ ಮಾರ್ಕೆಟ್ ಆತರನಾ? ಮಾಲು, ಸೂಪರ್ ಮಾರ್ಕೆಟ್, ಆಮೇಲೆ ಚಿಕ್ಕ ಮಾಲ್ಗಳು ಇರ್ತವೆ, ಅವೆಲ್ಲ ಸೂಪರ್ ಮಾರ್ಕೆಟ್ಸ್ ಎಲ್ಲ ಅಲ್ಲಿಗೆ ಸಪ್ಲೈ ಆಗುತ್ತೆ. ಸೂಪರ್. ನೀವು ಎಷ್ಟು ವರ್ಷದಿಂದ ಇದೆಲ್ಲ ಮಾಡ್ತಿರೋದು? ನಾವಿದು 2 ವರ್ಷದಿಂದ ಮಾಡ್ತಾ ಇದೀರಾ? ಅಂದ್ರೆ ನಿಮ್ಗೆ ಹೆಂಗ್ ಲಾಭ ಕಂಡಿದ್ದೀರಾ? ಸೂಪರ್. ಹೇಗೆ ಬಿಸ್ನೆಸ್ ಎಲ್ಲ ಆಯ್ತಾ? ಚೆನ್ನಾಗಿದೆ. ಒಂದರಲ್ಲಿ ಲಾಸ್ ಆಗುತ್ತೆ, ಒಂದರಲ್ಲಿ ಲಾಭ ಬರುತ್ತೆ. ಓಕೆ, ಇಷ್ಟೊತ್ತು ನಮ್ಮ ಚಾನಲ್ ಜೊತೆ ಮಾತಾಡಿದ್ರಿ. ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ತುಂಬಾ ಅದ್ಭುತವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನವೀನ್ ಅವರೇ.
ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಚಾನಲ್ನ ಉದ್ದೇಶ ರೈತರು ಬೆಳೆಯುವಂತಹ ಬೆಳೆಗಳ ಬಗ್ಗೆ ಮಾಹಿತಿ ನೀಡ್ತೀನಿ. ಯಾವ ಸೀಸನಲ್ಲಿ ಯಾವ ಬೆಳೆ ಬೆಳೆದ್ರೆ ಉಪಯುಕ್ತ ಅನ್ನೋದರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಮಾದರಿ ಯುವ ರೈತರಿಗೆ ಪ್ರೇರಣೆ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ಇನ್ನೊಂದು ಬೆಳೆಯ ಮಾಹಿತಿ ಬಗ್ಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.